ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಈ ದೂರು ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ. ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ, ಕೊಲೆ, ಬೆದರಿಕೆಯ ಆರೋಪವನ್ನ ಹೊತ್ತಿದ್ದಾರೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ. ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಕೊಟ್ಟಂತಹ ದೂರಿದು. ಎಂಎಲ್ಸಿ ಸೂರಜ್ ರೇವಣ್ಣ ಆಪ್ತನೇ ಈಗ ಸಂತ್ರಸ್ತ. ಸೂರಜ್ ರೇವಣ್ಣ ಆಪ್ತನಾಗಿರುವಂತಹ ಶಿವಕುಮಾರ್ ಈಗ ದೂರನ್ನ ಕೊಟ್ಟಿದ್ದು. ಈ ದೂರು ಸೂರಜ್ ರೇವಣ್ಣಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ಲಿದೆ. ಈಗಾಗಲೇ ಸೂರಜ್ ರೇವಣ್ಣ ಸಂಕಷ್ಟದಲ್ಲಿದ್ದಾರೆ, ಜೈಲ್ ಪಾಲಾಗಿದ್ದಾರೆ. ಅದರ ಮಧ್ಯದಲ್ಲಿ ಈಗ ಮತ್ತೊಂದು ದೂರು ದಾಖಲಾಗಿದೆ. ಸಂತ್ರಸ್ತ ಕೊಟ್ಟಿರುವಂತಹ ದೂರಿನ ಮೇಲೆ ಸೂರಜ್ ರೇವಣ್ಣ ವಿಚಾರಣೆ ನಡೆದು ಜೈಲ್ ಪಾಲಾಗಿದ್ದಾರೆ. ಈಗ ನೋಡಿದ್ರೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ದೂರನ್ನ ಕೊಟ್ಟಿದ್ದು ಇದು ಕೂಡ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ಲಿದೆ. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ಎದುರಾಗಿರುವಂತಹ ಮತ್ತೊಂದು ಸಂಕಷ್ಟ ಇದೆ. ಆ ದೌರ್ಜನ್ಯಕ್ಕೊಳಗಾದಂತಹ ಸಂತ್ರಸ್ತ ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋದ್ರೆ, 4 ವರ್ಷಗಳ ಹಿಂದೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಈಗ ಸಮಯ ಬಂದಿದೆ, ಹೀಗಾಗಿ ದೂರು ಕೊಟ್ಟಿದ್ದೇನೆ ಅಂತ ದೂರು ದಾಖಲು ಬಳಿಕ ಸಂತ್ರಸ್ತ ಯುವಕನ ಹೇಳಿಕೆ. ಸ್ವ ಇಚ್ಛೆಯಿಂದಲೇ ಬಂದು ದೂರು ಕೊಟ್ಟಿದ್ದೀನಿ. ನಾನು ಹಾಗೂ ಮೊದಲ ಸಂತ್ರಸ್ತ ಇಬ್ಬರು ಸಹೋದ್ಯೋಗಿಗಳು. ಆತ ಜೂನ್ 16ರಂದು ದೌರ್ಜನ್ಯ ಆದಾಗ ನನ್ನ ಬಳಿ ಹೇಳಿದ್ದ. ನನ್ನ ಮೇಲೆ ನಡೆದಂತಹ ದೌರ್ಜನ್ಯವನ್ನ ನಾನು ಯಾರ ಬಳಿಯೂ ಹೇಳ್ಕೊಂಡಿರಲಿಲ್ಲ. ಈಗ ಪೊಲೀಸರ ಬಳಿ ಎಲ್ಲ ಹೇಳ್ಕೊಂಡಿದ್ದೇನೆ, ನನಗೆ ನ್ಯಾಯ ಸಿಗಬೇಕು ಅಂತ ದೂರು ದಾಖಲು ಬಳಿಕ ಸಂತ್ರಸ್ತ ಯುವಕ ಹೇಳಿಕೆ ಕೊಡ್ತಾ ಇದ್ದಾರೆ. ನನಗಾದ ದೌರ್ಜನ್ಯದ ಬಗ್ಗೆ ಮತ್ತು ನನ್ನನ್ನು ಎದುರಿಸಿ ಸಂತ್ರಸ್ತರ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ರ ಬಗ್ಗೆ ದೂರು ಕೊಟ್ಟಿದ್ದೀನಿ. ಯಾರ ವಿರುದ್ಧ? ಸೂರಜ್ ರೇವಣ್ಣ ಮತ್ತು ಅವ್ನ ಸಹಚರರು ಯಾರು? ಸಚಿನ್ ಮತ್ತು ರಕ್ಷಿತ್ ಅಂತ. ಮತ್ತು ನನಗೆ 4 ವರ್ಷದಿಂದ ಲೈಂಗಿಕ ದೌರ್ಜನ್ಯ ಮಾಡಿದ್ದು ಸೂರಜ್ ರೇವಣ್ಣ ಅವರು, ಮತ್ತು ಈಗ ಬೆದರಿಕೆ ಹೊಡೆದು ಸೂರಜ್ ರೇವಣ್ಣ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. 4 ವರ್ಷದಿಂದ ಯಾವ ಕರೋನಾ ಟೈಮಲ್ಲಿ ಸರ್. ಇಲ್ಲ ಆ ಥರದ್ದು ಏನಾಗಿಲ್ಲ. ಈಗ ನಾನು ಬೆದರಿಸಿ ಆ ಹುಡುಗನ ಬಗ್ಗೆ ಅವನ್ನೇ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮಾಡಿ ಅವನ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡಿದರು. ಕೆಲಸ ಮಾಡ್ತಾ ಇದ್ರು ಅವ್ರ ಜೊತೆ ಸೂರಜ್ ರೇವಣ್ಣ ಜೊತೆ? ಇಲ್ಲ, ನನಗೊಂದು 7 ವರ್ಷದಿಂದ ಪರಿಚಯ. ನಮ್ಮ ಭಾಗದ ನಾಯಕರು, ನಾವು ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು. ಹೌದು. ಅವ್ರ ಸಂಪರ್ಕದಲ್ಲಿದ್ದರೆ ಅಂದರೆ ಅವ್ರ ಜೊತೆ ಹೋಗೋದು ಬರೋದು ಆ ಥರದ್ದು ಇತ್ತ ಸೂರಜ್ ರೇವಣ್ಣ ಜೊತೆ? ಆಗ ಎಲೆಕ್ಷನ್ ಟೈಮಲ್ಲೆಲ್ಲ ಓಡಾಡು, ಅದು ಬಿಟ್ಟು ನನ್ನ ಪರ್ಸನಲ್ ಕೆಲಸ ನನ್ನ ಅಂದರೆ ಅವರು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಪ್ರಕರಣದಲ್ಲಿ ಏನಾಗ್ತಾ ಇದೆ ಅಂತ? ಈ ಪ್ರಕರಣದಲ್ಲಿ ಮೊದಲ ಬಾರಿ ದೂರು ಕೊಟ್ಟಂತಹ ಯುವಕ ಶಿವಕುಮಾರ್ ಬಳಿ ನಾನು ನನ್ನ ಕಷ್ಟ ಹೇಳ್ಕೊಂಡಿದ್ದೆ, ಸೂರಜ್ ನನ್ನ ಜೊತೆ ಈ ತರ ನಡ್ಕೊಂಡಿದ್ರ ಬಗ್ಗೆ, ಆತ ನನಗೆ ಸಹಾಯ ಮಾಡಲಿಲ್ಲ ಅಂತೆಲ್ಲ ದ್ವೇಷ ಕಾರಿದ್ದು ಇದೇ ಶಿವಕುಮಾರ್ ಅಲ್ವಾ? ಈ ಶಿವಕುಮಾರ್ ಸೂರಜ್ ರೇವಣ್ಣ ಆಪ್ತರು. ಈಗ ನೋಡಿದ್ರೆ ಸೂರಜ್ ವಿರುದ್ಧವೇ ಇವರು ಬಂದು ದೂರು ಕೊಟ್ಟಿದ್ದಾರೆ. ಏನಂತ ಇದೆ ದೂರಲ್ಲಿ, ಏನೇನಾಗ್ತಾ ಇದೆ? ಶ್ವೇತಾ, ಸೂರಜ್ ರೇವಣ್ಣ ವಿರುದ್ಧ ಅವರ ಆಪ್ತ ತಿರುಗಿ ಬಿದ್ದಿದ್ದಾನೆ. ಈ ಹಿಂದೆ ಜೂನ್ 21ರಂದು ಸೂರಜ್ ಪರವಾಗಿ ಸಂತ್ರಸ್ತ ಯುವಕನ ವಿರುದ್ಧ ದೂರನ್ನು ನೀಡಿದಂಥ ಇದೇ ಶಿವಕುಮಾರ್ ಈಗ ಸೂರಜ್ ರೇವಣ್ಣರ ವಿರುದ್ಧ ಅದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. IPC ಸೆಕ್ಷನ್ 377, 342, 506, 34 ಈ ಅಡಿ ಪ್ರಕರಣ ದಾಖಲಾಗಿದೆ. ನನಗೂ ಸಹ ಸಲ್ಲಿಂಗ ಲೈಂಗಿಕ ದೌರ್ಜನ್ಯವನ್ನು ಸೂರಜ್ ರೇವಣ್ಣ ಎಸಗಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಈ ಶಿವಕುಮಾರ್ ಮಾಡಿದ್ದಾನೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಮತ್ತೊಂದು FIR ದಾಖಲಾಗಿದೆ. ಅದು MLC ಸೂರಜ್ ರೇವಣ್ಣ ಅವರ ವಿರುದ್ಧ. ಅದು ಸೂರಜ್ ರೇವಣ್ಣ ಅವರ ಜೊತೆಯಲ್ಲೇ ಇದ್ದಂತಹ ಶಿವಕುಮಾರ್ ಈಗ ದೂರುದಾರ. ಸಂತ್ರಸ್ತ ಯುವಕನಿಗೆ ಬಲವಂತವಾಗಿ ದೂರು ಕೊಡಬೇಕು ಆತನ ವಿರುದ್ಧ ಅನ್ನುವಂತಹ ಬೆದರಿಕೆಯನ್ನು ಹಾಕಿ ಆತನ ವಿರುದ್ಧ ದೂರನ್ನು ಕೊಡಿಸಿದ್ರು ಸೂರಜ್ ರೇವಣ್ಣ. ನನಗೆ ಕೊಲೆ ಬೆದರಿಕೆಯನ್ನು ಸಹ ಹಾಕಿದ್ರು. ಈ ಕಾರಣಕ್ಕಾಗಿ ಸಂತ್ರಸ್ತ ಯುವಕನ ವಿರುದ್ಧ 21ರಂದು ದೂರು ನೀಡಿದ್ದೆ. ಆದರೆ ಈಗ ಸೂರಜ್ ರೇವಣ್ಣ ಅವರಿಂದ ನನಗೆ ಅನ್ಯಾಯ ಆಗಿದೆ. ಕೊರೋನಾ ಸಂದರ್ಭದಲ್ಲಿ 4 ವರ್ಷಗಳ ಹಿಂದೆ ನನ್ನ ಮೇಲೆಯೂ ಸಹ ಲೈಂಗಿಕ ದೌರ್ಜನ್ಯವನ್ನು ಸೂರಜ್ ರೇವಣ್ಣ ಎಸಗಿದ್ರು ಅನ್ನುವಂತಹ ಗಂಭೀರವಾದ ಆರೋಪವನ್ನು ಈಗ ಸಂತ್ರಸ್ತ ಯುವಕ ಮಾಡ್ತಾ ಇದ್ದಾನೆ. ಅದೇ ಯುವಕ ಜೂನ್ 21ರಂದು ದೂರನ್ನು ನೀಡಿದ. ಈಗ ಸೂರಜ್ ರೇವಣ್ಣ ವಿರುದ್ಧವೇ ಉಲ್ಟಾ ಹೊಡೆದಿದ್ದಾನೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಮತ್ತೊಂದು ದಾಖಲಾಗಿದೆ ಸೂರಜ್ ರೇವಣ್ಣ ವಿರುದ್ಧ. ಹೀಗಾಗಿ ಮತ್ತೊಂದು ಸಂಕಷ್ಟ ಎದುರಾಗಿದೆ HD ದೇವೇಗೌಡರ ಕುಟುಂಬಕ್ಕೆ. ಸೂರಜ್ ರೇವಣ್ಣ ಅವರಿಗೆ ಮತ್ತೆ ಸಂಕಷ್ಟವನ್ನು ತಂದೊಡ್ಡಿದ್ದಾನೆ. ಅವರ ಜೊತೆ ಇದ್ದಂತಹ ಸಂತ್ರಸ್ತ ಯುವಕ, ಹೊಳೆನರಸೀಪುರ ಮೂಲದ ಯುವಕ ಈಗ ದೂರನ್ನು ನೀಡಿದ್ದಾನೆ. ಈ ಹಿಂದೆ ಮೊದಲ ಪ್ರಕರಣದಲ್ಲಿ ಅರಕಲಗೂಡು ಮೂಲದ ಯುವಕ ದೂರನ್ನು ನೀಡಿದ್ದ. ಈಗ ಹೊಳೆನರಸೀಪುರ ಮೂಲದ ಯುವಕ ಸೂರಜ್ ರೇವಣ್ಣ ವಿರುದ್ಧ ದೂರ ನೀಡಿದ್ದಾರೆ. ಶ್ವೇತಾ.
ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.